ಹಿಂದುಳಿದ ವರ್ಗಗಳ ಸಾಮಾಜಿಕ ಮತ್ತು ಆರ್ಥಿಕ ಶೈಕ್ಷಣಿಕ ಮರುಸಮೀಕ್ಷೆ ಮಾಡೋದಕ್ಕೆ ಸರ್ಕಾರ ನಿರ್ಧಾರ ಮಾಡಿದೆ. ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಸಚಿವರಾದಂತಹ ಶಿವರಾಜ್ ತಂಗಡಗಿ ಅವರ ನೇತೃತ್ವದಲ್ಲಿ ಸಭೆ ಕೂಡ ಆಗಿದೆ. ಈಗ ನಮ್ಮ ಜೊತೆ ಸಚಿವರಾದಂತಹ ಶಿವರಾಜ್ ತಂಗಡಗಿ ಅವರಿದ್ದಾರೆ. ಸರ್, ಇವತ್ತಿನ ಸಭೆಯ ಅಜೆಂಡಾ ಮತ್ತು ತೀರ್ಮಾನ ಏನಾಗಿತ್ತು? ಸರ್, ಎಲ್ಲ ಇಲಾಖೆಯ ಸೆಕ್ರೆಟರಿಗಳನ್ನು, ಎಲ್ಲ ಇಲಾಖೆಯ ಅಧಿಕಾರಿಗಳನ್ನು ಎಲ್ಲ ಇಲಾಖೆಯ ಅಧಿಕಾರಿಗಳನ್ನು ಮತ್ತು ಎಲ್ಲ ಇಲಾಖೆಯ ಸೆಕ್ರೆಟರಿಗಳನ್ನು ಸಭೆಯನ್ನು ಕರೆದು ನಾಳೆ ಆದೇಶವನ್ನು ಮಾಡ್ತಾಯಿದ್ದೀವಿ. ನಾಳೆಯಿಂದ ಒಂದಿಷ್ಟು ಇಂದು ಮಾಡಿದಂಥ ಕೆಲವೊಂದಿಷ್ಟು 54 ಅಂಶಗಳನ್ನು ಒಳಗೊಂಡಿದ್ದು ಮತ್ತು ಇನ್ನೂ ಏನಾದರೂ ಮಾಡಬೇಕಾಗಿತ್ತಂದರೆ ಅದಕ್ಕೆ ಒಂದು ತಜ್ಞರ ಸಮಿತಿಯನ್ನು ಮತ್ತು ಸೋಮವಾರ ದಿವಸ ಆಯೋಗದ ಅಧ್ಯಕ್ಷರು ಮತ್ತು ನಮ್ಮ ಇಲಾಖೆ ಸೆಕ್ರೆಟರಿಗಳು ತೆಲಂಗಾಣಕ್ಕೂ ಭೇಟಿಯನ್ನು ಕೊಡ್ತಾ ಇದ್ದಾರೆ. ತೆಲಂಗಾಣದೊಳಗೂ ಕೆಲವೊಂದಿಷ್ಟು ವಿಚಾರಗಳನ್ನು ತೆಗೆದುಕೊಂಡು ಬಂದು ಮತ್ತೊಂದು ಸಭೆಯನ್ನು ಮಾಡಿ ಇನ್ನೂ ಹೆಚ್ಚು ಅದರೊಳಗೆ ಏನೋ ಪರಿಣಾಮಕಾರಿಯಾದಂಥದ್ದು ಏನಾದರೂ ಕಾಲಮ್ಗಳನ್ನು ಸೇರಿಸ್ಬೇಕು ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿ ನಾಳೆಗೆ ಆದೇಶವನ್ನು ಮಾಡ್ತಾಯಿದ್ದೀವಿ. ಸರ್, ಈ ಸಮೀಕ್ಷೆ ಮಾಡೋದಕ್ಕೆ ಯಾರನ್ನು ಬಳಸ್ಕೊಳ್ತಾ ಇದ್ದೀರಾ? ಶಿಕ್ಷಕರ ಇಲ್ಲ ಶಿಕ್ಷಕರನ್ನೇ ಬಳಸಿಕೊಳ್ಳುವಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ಈಗ ನೇರವಾಗಿ ಮನೆಗೂ ಭೇಟಿ ಕೊಟ್ಟು 58 ಪ್ರಶ್ನೆ ಮನೆಗೂ ಹೋಗ್ತಾರೆ, ಮನೆಗೂ ಭೇಟಿಯನ್ನು ಕೊಡ್ತಾರೆ ಮತ್ತು ಅದರ ಜೊತೆಗೆ ತಂತ್ರಜ್ಞಾನವನ್ನು ಉಪಯೋಗವನ್ನು ಮಾಡಿಕೊಳ್ಳುವಂಥ ಕೆಲಸವನ್ನು ಮಾಡ್ತೀವಿ. ಎಷ್ಟು ದಿನ ಡೆಡ್ಲೈನ್ ಕೊಡ್ತಾ ಇದ್ದಾರೆ ಸರ್? 3 ತಿಂಗಳಂತ ಟೈಮ್ ಇದೆ. ಇದನ್ನೆಲ್ಲ ಪ್ರಿಪ್ರೇಷನ್ ಮಾಡಲಿಕ್ಕೆ 2-2.5 ತಿಂಗಳು ಬೇಕು. ಅದನ್ನೆಲ್ಲ ಪ್ರಿಪ್ರೇಷನ್ ಆದಮೇಲೆ ಅವಾಗ 15ರಿಂದ 20 ದಿವಸ ಮನೆಗೆ ಸರ್ವೆಗೆ ಹೋಗೋದ್ರ ಬಗ್ಗೆ ಚರ್ಚೆಗಳು ಆಗಿದೆ. ಸರ್, 2013 ಸರ್ಕಾರದಲ್ಲಿ ಕಾಂತರಾಜ್ ಅವರ ನೇತೃತ್ವದಲ್ಲಿ ಕೂಡ ಆಯೋಗ ಇದೇ ಕೆಲಸವನ್ನು ಮಾಡಿತ್ತು. ಆದರೆ ವೈಜ್ಞಾನಿಕ ಸರ್ವೆ ಆಗಿಲ್ಲ ಅನ್ನುವಂಥ ಒಂದು ಆಕ್ಷೇಪ ಮತ್ತು ಆಕ್ಷೇಪ ಆಗಿದ್ದಕ್ಕೇ ಮತ್ತೊಂದು ಸರ್ವೆಯನ್ನು ಮಾಡ್ತಾ ಇರೋದು. ಈ ಸರ್ವೆ ಆಕ್ಷೇಪ ಬರಲಾರ ರೀತಿಯೊಳಗೆ ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಇದಿಷ್ಟು ಸಚಿವರಾದಂತಹ ಶಿವರಾಜ್ ತಂಗಡಗಿ ಅವರ ಒಂದು ಮಾತು. ಕ್ಯಾಮ್ರಾಮನ್ ರೂಪೇಶ್ ಜೊತೆ ಮಾರುತಿ ಪಾವಡ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.